ಸೋಮವಾರ ಕಾಡಸಭೆ ಕರೆದಿದ್ದು ಸೋಮವಾರ ರಾತ್ರಿಯೇ ನಾಲೆಗೆ ನೀರು ಬಿಡುತ್ತಾರೆ ಎಂಬ ವಿಶ್ವಾಸ ಇದೆ ಎಂದು ಮಾಜಿ ಸಚಿವ ಎಸ್.ಎ. ರವೀಂದ್ರನಾಥ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭದ್ರಾ ಜಲಾಶಯ ತುಂಬಿದ ಮೇಲೆ ಭದ್ರಾ ಜಲಾಶಯಕ್ಕೆ ಹೋಗಿ ಬಾಗಿನ ಸಮರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದಿದ್ದು, ಮುಂದಿನ ವಾರ ಭದ್ರಾ ಜಲಾಶಯಕ್ಕೆ ಹೋಗಿ ಬಾಗಿನ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಮನವಿ ಮಾಡಿದರು. ಅಷ್ಟೇ ಅಲ್ಲದೆ ಈಗಾಗಲೇ ರೈತರು ಭತ್ತ ನಾಟಿಗೆ ಸಜ್ಜಾಗಿದ್ದು, ಆದಷ್ಟು ಬೇಗ ನಾಲೆಗೆ ನೀರು ಬಿಡಲಿ ಎಂದರು. ಪೂಜೆ ಮಾಡಲಿಕ್ಕೆ ಇದು ಮುಂದಿನ ವಾರದಾಗ ಹೋಗ್ಬೇಕು ಅಂತ ಅದವಿ. ತುಂಬಿ ಹರಿದ ಮೇಲೆ ಹೋಗ್ಬೇಕು ಅಂತ, ತುಂಬಕ್ಕಿಂತ ಮುಂಚೆ ತುಂಬಲಿ ಅಂತ ಹೋಗ್ಬೇಕು ಅಂತಿದ್ರು. ಹಂಗೆಲ್ಲ ಬೇಡ, ತುಂಬಿ ಹರಿದ ಮೇಲೆ ಹೋಗ್ಬೇಕು ಅಂತ ಹೇಳಿ ಈ ವಾರದಾಗ ಹೋಗ್ತೀವಿ, ಪೂಜೆ ಮಾಡ್ತೀವಿ. ನೀವು ಎಲ್ಲ ಬರ್ರಿ ಅಂತ ನೀವನ್ನೆಲ್ಲ ದಾವಣಗೆರೆ ಜನಕ್ಕೆ ಕುಡಿಯೋ ನೀರು ಸಮಗ್ರವಾಗಿ ಸಿಗಲಿ ಅಂತಕ್ಕಂಥದ್ದು ನನ್ನ ಆಸೆ. ಅದನ್ನ ಮಾಡ್ತೇವೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾಳೆ ಕಾಡ ಮೀಟಿಂಗ್ ಕರೀತಾ ಇದ್ದಾರೆ, ಕರೆದು ಕೂಡಲೇ ರಾತ್ರಿ ಬಿಡ್ತಾರೆ ಅಂತ ನಮ್ಮ ಅನಿಸಿಕೆ. ರೈತರು ಮಳೆ ಬರೋದ್ರಿಂದನೇ ಭತ್ತ ಸಸಿ ಎಲ್ಲ ಚೆಲ್ಕೊಂಡು ಕೆಲವು ತಗ್ನಾಗಿರ್ತಕ್ಕಂಥ ನಾಟಿನೂ ಮಾಡಿದ್ದಾರೆ. ಇನ್ನೊಂದು ಆಗಸ್ಟ್ ತಿಂಗಳೊಳಗೆ ಎಲ್ಲವೂ ನಾಟಿ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಐತೆ. ಪೂಜೆ ಮಾಡಲಿಕ್ಕೆ ಇದು ಮುಂದಿನ ವಾರದಾಗ ಹೋಗ್ಬೇಕು ಅಂತ ಅದವಿ. ತುಂಬಿ ಹರಿದ ಮೇಲೆ ಹೋಗ್ಬೇಕು ಅಂತ, ತುಂಬಕ್ಕಿಂತ ಮುಂಚೆ ತುಂಬಲಿ ಅಂತ ಹೋಗ್ಬೇಕು ಅಂತಿದ್ರು. ಹಂಗೆಲ್ಲ ಬೇಡ, ತುಂಬಿ ಹರಿದ ಮೇಲೆ ಹೋಗ್ಬೇಕು ಅಂತ ಹೇಳಿ ಈ ವಾರದಾಗ ಹೋಗ್ತೀವಿ, ಪೂಜೆ ಮಾಡ್ತೀವಿ. ನೀವು ಎಲ್ಲ ಬರ್ರಿ ಅಂತ ನೀವನ್ನೆಲ್ಲ ದಾವಣಗೆರೆ ಜನಕ್ಕೆ ಕುಡಿಯೋ ನೀರು ಸಮಗ್ರವಾಗಿ ಸಿಗಲಿ ಅಂತಕ್ಕಂಥದ್ದು ನನ್ನ ಆಸೆ. ಅದನ್ನ ಮಾಡ್ತೇವೆ ಅಂತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾಳೆ ಕಾಡ ಮೀಟಿಂಗ್ ಕರೀತಾ ಇದ್ದಾರೆ, ಕರೆದು ಕೂಡಲೇ ರಾತ್ರಿ ಬಿಡ್ತಾರೆ ಅಂತ ನಮ್ಮ ಅನಿಸಿಕೆ. ರೈತರು ಮಳೆ ಬರೋದ್ರಿಂದನೇ ಭತ್ತ ಸಸಿ ಎಲ್ಲ ಚೆಲ್ಕೊಂಡು ಕೆಲವು ತಗ್ನಾಗಿರ್ತಕ್ಕಂಥ ನಾಟಿನೂ ಮಾಡಿದ್ದಾರೆ. ಇನ್ನೊಂದು ಆಗಸ್ಟ್ ತಿಂಗಳೊಳಗೆ ಎಲ್ಲವೂ ನಾಟಿ ಮಾಡಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಐತೆ.